ರಾಜ್ಯಕ್ಕೆ ಎಂಟ್ರಿ ಆಗಿರುವಂತಹ ಕೊರೋನಾ ಮಹಾಮಾರಿ ಮತ್ತೊಂದು ಬಲಿ ಪಡೆದಿದೆ. ರಾಜ್ಯದಲ್ಲಿ ಕೊರೋನಾಗೆ ಈಗ ಮತ್ತೊಂದು ಬಲಿಯಾಗಿದೆ. ಕೋವಿಡ್ಗೆ ಬಲಿಯಾದವರ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ರಾಜ್ಯದಲ್ಲಿ ತೀವ್ರ ಕಳವಳ ವ್ಯಕ್ತವಾಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ ಹೊಸ 58 ಕೇಸ್ಗಳು ಪತ್ತೆಯಾಗಿದ್ದಾವೆ. ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪ್ರತ್ಯೇಕವಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅಂತರ ಕಡ್ಡಾಯ. ಕೆಮ್ಮು, ಶೀತ, ಜ್ವರ ಇರುವಂತಹ ಮಕ್ಕಳಿಗೆ ಕಡ್ಡಾಯ ರಜೆ ನೀಡಬೇಕು ಅಂತ ಸರ್ಕಾರ ಹೇಳಿದೆ. ವಿದ್ಯಾರ್ಥಿಗಳು ಮಾಸ್ಕ್ ಧರಿಸಿಕೊಂಡ್ರೆ ಉತ್ತಮ. ಆರೋಗ್ಯ ಇಲಾಖೆಯಿಂದ ಶಿಕ್ಷಣ ಇಲಾಖೆಗೆ ಸೂಚನೆಗಳು ಬಂದಿತ್ತು. ಹೀಗಾಗಿ ಶಿಕ್ಷಣ ಇಲಾಖೆ ಇದೀಗ ಎಲ್ಲ ಶಾಲಾ ಕಾಲೇಜುಗಳಿಗೆ ಗೈಡ್ಲೈನ್ಸ್ಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಮಕ್ಕಳು ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಕಾಪಾಡಿಕೊಳ್ಳಲೇಬೇಕು. ಅದು ಕಾಲೇಜ್ ಆಗಿರಲಿ, ಶಾಲೆ ಆಗಿರಲಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಈಸ್ ಮಸ್ಟ್. ಇದರ ಜೊತೆಗೆ ಮಾಸ್ಕ್ಗಳನ್ನು ಹಾಕ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಮುಂದಾಗಬೇಕು. ಒಂದು ವೇಳೆ ವಿದ್ಯಾರ್ಥಿಗಳಲ್ಲಿ ಏನಾದರೂ ಜ್ವರ, ಕೆಮ್ಮು, ನೆಗಡಿ ಅಂತಹ ಲಕ್ಷಣಗಳು ಕಂಡು ಬಂದಿದ್ದೇ ಆದರೆ ಕಡ್ಡಾಯವಾಗಿ ಅವರಿಗೆ ರಜೆ ಕೊಡಲೇಬೇಕಾಗತ್ತೆ. ಯಾವುದೇ ಶಾಲಾ ಕಾಲೇಜುಗಳು ನಾವು ರಜೆ ಕೊಡೋದಿಲ್ಲ ಅಂತ ನಿರಾಕರಣೆ ಮಾಡುವಂತಿಲ್ಲ. ಕಂಪಲ್ಸರಿ ರಜೆ ಕೊಡಬೇಕು. ಯಾಕಂದರೆ ಇನ್ನಿತರ ಮಕ್ಕಳ ಆರೋಗ್ಯ ಹಾಳಾಗಬಾರ್ದು, ಇದು ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು. ಅಂದರೆ ಒಂದು ವೇಳೆ ಮಕ್ಕಳಲ್ಲಿ ಏನಾದರೂ ಗುಣಲಕ್ಷಣಗಳು ಕಂಡು ಬಂದಿದ್ದೇ ಆದರೆ ಮಕ್ಕಳಿಗೆ ರಜೆ ಘೋಷಣೆ ಮಾಡೋದಕ್ಕೆ, ರಜೆ ನೀಡೋದಕ್ಕೆ ಅವಕಾಶ ಕೂಡ ರಾಜ್ಯ ಸರ್ಕಾರ ಕಲ್ಪಿಸಿಕೊಟ್ಟಿದೆ.